ನಮಸ್ತೆ. ಸೋಮವಾರದ ಮಿನಿ ಬ್ಲಾಗು. ರಾಘವೇಂದ್ರ ಸ್ಯಾರೀಸಲ್ಲಿ ಸ್ಯಾಟರ್ಡೆ ಸಂಡೇ ಬುಕ್ ಆಗಿದ್ದಂಥ ಸ್ಯಾರೀಸ್ಗಳನ್ನೆಲ್ಲ ಇವತ್ತು ನಾನು ಕೊರಿಯರ್ ಮಾಡಬೇಕಿತ್ತು. ಹಾಗಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ನೀಟಾಗಿ ಕಳಿಸ್ಕೊಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇದರಲ್ಲಿ 2 ಕಲರ್ ಇದೆ ಅಷ್ಟೇ. ನಿಮ್ಗೆ ಯಾರಿಗಾದರೂ ಈ ಸ್ಯಾರಿ ಇಷ್ಟ ಆಯಿತು ಅನ್ನೋದಾದರೆ ಸ್ಕ್ರೀನ್ಶಾಟ್ ಮಾಡಿ ಈ ಸ್ಯಾರಿನ ನೀವು ಬುಕ್ ಮಾಡ್ಕೋಬೋದು. ಇದು ರನ್ನಿಂಗು ಬ್ಲೌಸ್ ಬಂದಿದೆ, ಕಾಂಟ್ರಾಸ್ಟ್ ಏನೂ ಇಲ್ಲ. ಹಾಗಾಗಿ ಒಂದ್ಸಲ ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸ್ಬಿಡೋಣ ಅಂತೇಳಿ ನಾನು ಸ್ಯಾರಿ ಪೂರ್ತಿ ಓಪನ್ ಮಾಡಿ ವಿಡಿಯೋನ ನಾನು ಹಾಕಿದ್ದೀನಿ. ನನಗೂ ಕೂಡ ಇವತ್ತು ಹೊರಗಡೆ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಬರೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಆರ್ಡರ್ ಬಂದಿತ್ತು. ಅದನ್ನೆಲ್ಲ ನಾನು ನೀಟಾಗಿ ಚೆಕ್ ಮಾಡೋಣ ಅಂತೇಳಿ ಎಲ್ಲ ಪ್ರತಿಯೊಂದು ನಂಬರ್ನೂ ಕೂಡ ನಾನು ಚೆಕ್ ಮಾಡ್ತಾಯಿದ್ದೆ. ಅದರಲ್ಲಿ ಸುಮಾರು ಜನ ಆಲ್ರೆಡಿ ನಂದು ಸ್ಕ್ಯಾನರ್ ಇತ್ತು, ಅವ್ರ ಹತ್ರ ಪೇ ಮಾಡಿದರು. ಯಾವ ಸೀರೆ ಬೇಕು ಅಂತಲೂ ಕೂಡ ಕಳಿಸ್ಕೊಟ್ಟಿದ್ರು. ಅವ್ರದ್ದೆಲ್ಲ ಸೀರೆಗಳನ್ನ ಎತ್ತಿಡೋಣ ಅಂತೇಳಿ ಅವ್ರಿಗೆಲ್ಲ ಎತ್ತಿಟ್ಟು ಹಾಗೆ ಅವರು ಅಡ್ರೆಸ್ ಎಲ್ಲ ಬರೆದು ನೀಟಾಗಿ ಅವ್ರಿಗೆ ಕೊರಿಯರ್ಗೆ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡಿಬಿಟ್ಟು ಇಮ್ಮಿಡಿಯೇಟ್ಲಿ ಅವ್ರ ಅಡ್ರೆಸ್ಸು ಎಲ್ಲ ಬರೆದು ಪ್ಯಾಕ್ ಆಯಿತು ಅಂದಿದ ತಕ್ಷಣ ಅವ್ರಿಗೆ ಫೋಟೋ ಹಾಕ್ಬಿಡ್ತೀನಿ. ಯಾವ ಡೇಟಲ್ಲಿ ಮೂವ್ ಆಗುತ್ತೆ ನಿಮ್ಮದು ಪಾರ್ಸಲ್ಲು ಅನ್ನೋ ಡೇಟ್ನೂ ಕೂಡ ನಾನು ಹಾಕ್ತೀನಿ. ಇವತ್ತು ಕೂಡ ಅಷ್ಟೇ 3 ಸೀರೆನ ಒಬ್ಬರೇ ಸ್ಯಾರಿನ ಪರ್ಚೇಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವರು ಬೆಳಗ್ಗೆಯಿಂದ ಪಾಪ ನನಗೆ ಮೆಸೇಜ್ ಆಗ್ತಾಯಿದ್ರು. ನಾನು ಕೂಡ ಬ್ಯುಸಿ ಇದ್ದೆ, ಹಾಗಾಗಿ ನಾನು ರಿಪ್ಲೈ ಮಾಡಿರಲಿಲ್ಲ. ಆಮೇಲೆ ಬಂದಮೇಲೆ ನೀಟಾಗಿ ಕೂತ್ಕೊಂಡು ರಿಪ್ಲೈ ಮಾಡಿದೆ. ರಿಪ್ಲೈ ಮಾಡಿದ ತಕ್ಷಣ ಅವರು ಸೆಲೆಕ್ಷನ್ ಮಾಡಿ ಕಳಿಸಿದ್ರು. ಇದೇ ಬೇಕು ಅಂದರು. ಸರಿ ಆಯಿತು ಅಂತೇಳಿ ಒಂದು ಸಲ ಸ್ಯಾರಿನ ಚೆಕ್ ಮಾಡಿ ನೀಟಾಗಿ ಪಾರ್ಸಲ್ ಮಾಡೋಣ ಅಂತೇಳಿ ನಾನು ಎಲ್ಲ ಸೀರೆ ಎಲ್ಲ ಚೆಕ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿದೆ. ಅವರು ಅಡ್ರೆಸ್ಸು ಕೂಡ ಕಳಿಸಿದ್ರು. ಅವರು ಪರ್ಚೇಸ್ ಮಾಡಿದ್ದು ಈ 3 ಸೀರೆ. ಈ 3 ಸೀರೆನೂ ಕೂಡ ಪ್ಯಾಕ್ ಮಾಡೋಣ ಅಂತ ನೋಡಿದೆ. ಒಂದೇ ಪ್ಯಾಕೆಟ್ಗೆ ಆಗಲಿಲ್ಲ, ಹಾಗಾಗಿ 2 ಪ್ಯಾಕಿಂಗ್ ಮಾಡಬೇಕಿತ್ತು. ಹಾಗಾಗಿ 2 ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿದೆ. ತುಂಬ ಜನ ಕೇಳ್ತಿದ್ರಿ ಕ್ಯಾಶ್ ಆನ್ ಡೆಲಿವರಿನ ಅಂತ. ಇಲ್ಲಪ್ಪ, ಕ್ಯಾಶ್ ಆನ್ ಡೆಲಿವರಿ ಯಾವುದೂ ಇಲ್ಲ. ಏನೇ ಇದ್ರೂ ನಂದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ತುಂಬ ಜನ ಬೇಜಾರು ಮಾಡಿಕೊಂಡ್ರು. ಆ ಥರದ್ದು ಯಾವುದು ನಮ್ಮಲ್ಲಿ ಸ್ಪೆಷಲಿಟಿ ಇಲ್ಲ, ಏನೇ ಇದ್ದರೂ ಆನ್ಲೈನು. ಇವತ್ತು ನಾವು 2 ಪಾರ್ಸಲ್ನ ಒಬ್ಬರಿಗೆ ಬರೆದ್ಬಿಟ್ಟಿದೆ. ನನಗೆ ಗೊತ್ತಿರಲಿಲ್ಲ. ಅವರು ಹಿಂದಿನ ದಿನವೇ ಸಂಡೇನೇ ಬುಕ್ ಮಾಡ್ಕೊಂಡಿದ್ದಾರೆ. ನಾನು ಕನ್ಫ್ಯೂಸ್ ಮಾಡಿಕೊಂಡು ಇವತ್ತು ಅಂದ್ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಒಂದು ಪಾರ್ಸಲ್ಲು ಸ್ಯಾರಿನ ಬರೆದಿದ್ದೆ. ಆಮೇಲೆ ಪ್ಯಾಕಿಂಗ್ ಎಲ್ಲ ಆಯಿತು. ನಾನು ಪ್ರತಿ ಸಲವೂ ಅಷ್ಟೇ ಪ್ಯಾಕಿಂಗ್ ಆಗಿ ಸ್ಯಾರಿನ ಕಳ್ಸೋಕ್ಕೆ ಮೊದಲೇ ಮುಂಚಿತವಾಗೇ ಅವ್ರಿಗೆ ಡೇಟೆಲ್ಲ ಬರೆದು ಕವರ್ ಮೇಲೆ ಪ್ಯಾಕಿಂಗ್ ಆಗಿದೆ ಅಂತ ಹೇಳಿ ಅವ್ರಿಗೆ ನಾನು ಒಂದು ಫೋಟೋ ಕಳಿಸ್ತೀನಿ. ಹಾಗೆ ನಾನು ಇವತ್ತು ಕಳಿಸ್ಬೇಕಾದ್ರೆ 2 ಅಡ್ರೆಸ್ಸು ಒಂದೇ ಕಡೆ ಆಗಿತ್ತು. ಅದರಲ್ಲಿ ನನಗೆ ಸಿಕ್ತು. ಹಾಗೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ. ಮತ್ತು ಇನ್ನೂ ಕೆಲವೊಂದು ಸಲ ಬೇರೆಯವ್ರಿಗೆ ಕಳಿಸ್ಬೇಕಾದ್ರೆ 2 ಸೀರೆ ಎಕ್ಸ್ಟ್ರಾ ಹೋದಾಗ ಪಾಪ ಅವರು ನನಗೆ ರಿಪ್ಲೈ ಮಾಡಿದ್ದಾರೆ, ಮ್ಯಾಮ್ 2 ಸೀರೆ ಬಂದುಬಿಟ್ಟಿದೆ ನೋಡಿ ಅಂತ. ಹಾಗಾಗಿ ಪಾಪ ಅವರು ರಿಟರ್ನು ಕೊಟ್ಟಿದ್ದಾರೆ. ಇನ್ನು ಕೆಲವರು ಪಾಪ ಇರಲಿ ಬಿಡಿ ಮ್ಯಾಮ್, ಪರವಾಗಿಲ್ಲ, ನಾವೇ ಇಟ್ಕೋತೀವಿ ಅಂತ ಹೇಳಿ ಅವರು ದುಡ್ಡು ಹಾಕಿದ್ದಾರೆ. ಯಾರು ಕೂಡ ಬಟ್ಟೆ ವಿಷಯದಲ್ಲಿ ಮೋಸ ಮಾಡಲ್ಲ. ಕೆಲವರು ಅಷ್ಟೇ ತುಂಬ ನಿಯತ್ತಾಗಿ ಅದೇನಿದೆ ಅವರು ಸ್ಯಾರಿ ಏನಾರು ಎಕ್ಸ್ಟ್ರಾ ಏನಾರು ಹೋಗಿತ್ತು ಅಂದರೆ ನನಗೆ ರಿಪ್ಲೈ